ನೀವು ಯಾವಾಗಲೂ ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತೀರಾ? ಎಚ್ಚರ ಎಚ್ಚರ, ರಾತ್ರಿ ಪಾಳಿಯ ಕೆಲಸದಿಂದ ಆರೋಗ್ಯಕ್ಕೆ ಇಷ್ಟೆಲ್ಲ ಅಪಾಯಗಳಿವೆ, ಜಾಗರೂಕರಾಗಿರಿ. ಇತ್ತೀಚೆಗಂತೂ ನೈಟ್ ಶಿಫ್ಟ್ ಕೆಲಸ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಎಲ್ಲಾ ಕಂಪನಿಗಳಲ್ಲೂ ನೈಟ್ ಶಿಫ್ಟ್ ಅನ್ನೋದು ಇದ್ದೇ ಇರುತ್ತೆ. ಹಾಗೆ IT ಕಂಪನಿಗಳಲ್ಲಿಯೂ ಕೂಡ ನೈಟ್ ಶಿಫ್ಟ್ ಇರುತ್ತೆ. ಇದಕ್ಕೆ ಮಹಿಳಾ ಸಿಬ್ಬಂದಿ ಹಾಗೂ ಪುರುಷ ಸಿಬ್ಬಂದಿಯು ಈ ಶಿಫ್ಟ್ ನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಕೆಲವರಿಗೆ ವರ್ಷವೆಲ್ಲ ನೈಟ್ ಶಿಫ್ಟ್ ನ ಕೆಲಸ ಇರುತ್ತೆ, ಮತ್ತೆ ಕೆಲವರಿಗೆ ಆಗಾಗ ಮಾತ್ರ ನೈಟ್ ಶಿಫ್ಟ್ ಕೆಲಸ ಇರುವುದನ್ನ ನೋಡಿರಬಹುದು. ಆದ್ರೆ ನೈಟ್ ಶಿಫ್ಟ್ ಅನ್ನೋದು ಉದ್ಯೋಗಿಗಳ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಿದೆ ಅನ್ನೋದು ಬಹಳ ಗಂಭೀರ ವಿಚಾರವಾಗಿದೆ. ಯಾಕಂದ್ರೆ ನೈಟ್ ಶಿಫ್ಟ್ ಅನ್ನೋದು ಉದ್ಯೋಗಿಗಳ ಪಾಲಿನ ಕಹಿ ದಿನಗಳಾಗಿರ್ತವೆ. ನಿದ್ರೆ ಬಿಡೋದು ಒಂದು ಕಡೆಯಾದ್ರೆ ಕಣ್ಣ ಮುಂದಿರೋ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಸ್ಕ್ರೀನಿಂಗ್ ಟೈಮ್ ಅನಾರೋಗ್ಯ ದುಪ್ಪಟ್ಟು ಮಾಡುವ ಸಾಧನಗಳಾಗಿ ಬದಲಾಗಿರ್ತವೆ. ಅಮೆರಿಕಾದಲ್ಲಿ ಸುಮಾರು 1.5 ಕೋಟಿ ಜನರು ನೈಟ್ ಶಿಫ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರು ಅನುಭವಿಸುತ್ತಿರುವ ಸಮಸ್ಯೆಗಳು ಜಾಗತಿಕವಾಗಿ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಕೆಲವು ಜಾಬ್ಗಳು ನೈಟ್ ಶಿಫ್ಟ್ ಅನ್ನ ಡಿಮ್ಯಾಂಡ್ ಮಾಡ್ತವೆ. ಕೆಲಸದ ಅಗತ್ಯವಿದ್ದವರು ಅನಿವಾರ್ಯವಾಗಿ ಆ ಕೆಲಸಗಳನ್ನ ಸೇರಿಕೊಳ್ತಾರೆ. ಈ ರೀತಿಯಾಗಿ ನಿರಂತರ ನೈಟ್ ಶಿಫ್ಟ್ ಮಾಡೋರು ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅಂತ ಹೊಸ ಅಧ್ಯಯನದಿಂದ ತಿಳಿದು ಬಂದಿದೆ. ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ನಡೆಸಿರೋ ಅಧ್ಯಯನದಲ್ಲಿ ಸತತ ಕಾಲ ರಾತ್ರಿ ಪಾಳೆಯದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಹಿಡಿದು ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಅಂತ ತಿಳಿದು ಬಂದಿದೆ. ರಾತ್ರಿ ಪಾಳಿ ಕೆಲಸ ಮಾಡುವವರಲ್ಲಿ ಹೆಚ್ಚಾಗಿ ತೂಕ ಹೆಚ್ಚಳವಾಗುವುದು, ನಿದ್ರಾಹೀನತೆ, ಒತ್ತಡ, ದೃಷ್ಟಿ ಸಮಸ್ಯೆ ಸೇರಿದಂತೆ ಬಂಜೆತನದಂತಹ ಸಮಸ್ಯೆಗಳಿಗೂ ಒಳಗಾಗುತ್ತಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ರಾತ್ರಿ ಪಾಳಿ ಕೆಲಸ ಮಾಡುವ ಪುರುಷರು ಹಾಗೂ ಮಹಿಳೆಯರಲ್ಲಿ ಬಂಜೆತನದ ಪ್ರಮಾಣ ಏರಿಕೆಯಾಗಿರುವುದು ಆತಂಕ ಹುಟ್ಟಿಸುವಂತಿದೆ. ಮಹಿಳೆಯರಲ್ಲಿ ರಾತ್ರಿ ಪಾಳಿ ಕೆಲಸಗಳನ್ನ ಮಾಡುವವರಲ್ಲಿ ಋತುಸ್ರಾವ, ಗರ್ಭಪಾತದ ಅಪಾಯ ಹಾಗೆ ಗರ್ಭ ಧರಿಸುವುದರ ಅಪಾಯಗಳು ಹೆಚ್ಚುತ್ತಿವೆ ಅನ್ನೋದು ವೈದ್ಯರ ಮಾತಾಗಿದೆ. ಇನ್ನು ಸಿರ್ಕಾಡಿಯನ್ ಲಯಗಳ ಅಡಚಣೆಯು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ನಂತಹ ನಿರ್ಣಾಯಕ ಸಂತಾನೋತ್ಪತ್ತಿ ಹಾರ್ಮೋನುಗಳ ಬಿಡುಗಡೆಯ ಮೇಲೆ ಪರಿಣಾಮ ಬೀರುತ್ತೆ. ಇದು ಹಲವು ರೀತಿಯಲ್ಲಿ ಬಂಜೆತನಕ್ಕೆ ಕಾರಣವಾಗ್ತಿದೆ ಅಂತ ತಿಳಿದು ಬಂದಿದೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಂದೆ ಕೂರುವ ಭಂಗಿ ಸರಿಯಾಗಿ ಇಲ್ಲದಿರುವುದು ಅಲ್ಲದೆ ಈ ರೀತಿ ಕೂತು ಕೆಲಸ ಮಾಡೋದ್ರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದು ರಾತ್ರಿ ಪಾಳಿ ಕೆಲಸಗಾರರಲ್ಲಿ ಬೆನ್ನು ನೋವಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡ್ತಿದೆ. ಅಂದ್ರೆ ರಾತ್ರಿ ಪಾಳಿಯಲ್ಲಿ ನಿದ್ರೆ ತಡೆದು ಕೆಲಸ ಮಾಡಬೇಕಾಗೋದು ಅತ್ಯಧಿಕ ಒತ್ತಡ ಬೀಳಲು ಕಾರಣವಾಗುತ್ತೆ. ಹಗಲಿಗಿಂತಲೂ ಇದರಿಂದ ದೇಹಕ್ಕೆ ಹೆಚ್ಚು ಒತ್ತಡ ಬೀಳುತ್ತೆ. ಪುರುಷರಲ್ಲಿ ರಾತ್ರಿ ಪಾಳಿಯ ಕೆಲಸವು ವೀರ್ಯದ ಗುಣಮಟ್ಟವನ್ನ ಕಡಿಮೆ ಮಾಡುತ್ತೆ. ಕಡಿಮೆ ಟೆಸ್ಟೋಸ್ಟೆರಾನ್ ಮಟ್ಟಗಳು ಮತ್ತು ಇತರ ಹಾರ್ಮೋನ್ ಅಸಮತೋಲನಕ್ಕೆ ಕಾರಣವಾಗಬಹುದು. ಆರೋಗ್ಯಕರ ವೀರ್ಯವನ್ನ ಉತ್ಪಾದಿಸುವ ಮಟ್ಟವನ್ನ ಕಾಯ್ದುಕೊಳ್ಳುವ ದೇಹದ ಸಾಮರ್ಥ್ಯವೂ ಇದರಿಂದ ಕುಂಠಿತವಾಗುತ್ತೆ. ಇದರಿಂದಾಗಿ ರಾತ್ರಿ ಪಾಳಿ ಕೆಲಸಗಾರರಲ್ಲಿ ಬಂಜೆತನದ ಪ್ರಕರಣಗಳು ಹೆಚ್ಚಾಗಿರಬಹುದು. ಇನ್ನೊಂದ್ ಕಡೆ ರಾತ್ರಿ ಪಾಳಿಯಲ್ಲಿ ಹೆಚ್ಚಿನ ಹಾರ್ಮೋನ್ಗಳ ಬಿಡುಗಡೆಗೆ ಕಾರಣವಾಗೋದು ದೇಹದ ಅಸಮತೋಲನಕ್ಕೆ ಕಾರಣವಾಗಲಿದೆ. ಇದು ಕೂಡ ಅವರ ಅನಾರೋಗ್ಯಕ್ಕೆ ದಾರಿಯಾಗ್ತಿದೆ. ಇನ್ನು ದೇಹದ ಸಮತೋಲನವೂ ಹಾಳು. ರಾತ್ರಿ ಪಾಳಿ ಕೆಲಸವು ದೇಹದ ಸಮತೋಲನದ ಮೇಲೆ ಹಾನಿ ಉಂಟು ಮಾಡುತ್ತೆ. ರಾತ್ರಿ ಹೊತ್ತು ನಿದ್ರೆ ಬಿಟ್ಟು ಕೆಲಸ ಮಾಡೋದು ಒಂದು ಕಡೆಯಾದ್ರೆ ಹಗಲು ನಿದ್ರೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಈ ವೇಳೆ ಹಗಲು ಊಟ ತಿಂಡಿ ಸೇವನೆಯಲ್ಲಿ ಅಡೆತಡೆಯಾಗಬಹುದು. ಇಲ್ಲವೇ ಹಗಲು ಹೊತ್ತು ನಿದ್ರೆಗೆ ಭಂಗವಾಗುವಂತಹ ಸನ್ನಿವೇಶಗಳು ಹೆಚ್ಚಿರುವುದರಿಂದ ಇದು ದೇಹದಲ್ಲಿ ಅಸಮತೋಲನಕ್ಕೆ ಕಾರಣವಾಗಲಿದೆ. ಇನ್ನು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು. ನಿರಂತರ ಗುಣಮಟ್ಟವಲ್ಲದ ಅವಧಿಯಲ್ಲಿ ನಿದ್ರೆ ಇಲ್ಲದೆ ಕಾರ್ಯನಿರ್ವಹಿಸುವುದರಿಂದ ಇದು ಜೀರ್ಣಶಕ್ತಿಯ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಈ ರೀತಿಯಾಗಿ ನೈಟ್ ಶಿಫ್ಟ್ ನಲ್ಲಿ ನಿರಂತರವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಿಂದ ಸಿರ್ಕಾಡಿಯನ್ ರಿದಮ್ ಅಂದ್ರೆ ಇವನ ದೇಹದ ಆಂತರಿಕ ಗಡಿಯಾರದ 24 ಗಂಟೆಗಳ ಭಾಗ ಅಂತ ಹೇಳಬಹುದು. ನಿರಂತರ ನೈಟ್ ಶಿಫ್ಟ್ ಕರ್ತವ್ಯಗಳಿಂದ ಈ ರಿದಮ್ ತಪ್ಪಿ ಹೋಗುತ್ತೆ. ಇದರಿಂದ ಜೀರ್ಣಶಕ್ತಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಅದು ಮಾತ್ರವಲ್ಲ, ನಮ್ಮ ನಿತ್ಯದ ಆಹಾರ ಕ್ರಮವೇ ಬುಡಮೇಲಾಗಿ ಬಿಡುತ್ತೆ. ಧೂಮಪಾನ, ಮದ್ಯಪಾನದಂತಹ ಕೆಟ್ಟ ಚಟಗಳು ಅಂಟಿಕೊಳ್ಳುವ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು. ನಮ್ಮ ದೇಹವು ಸೂರ್ಯನ ಕಿರಣಗಳಿಗೆ ಪ್ರತಿಕ್ರಿಯಿಸುವ ಗುಣವನ್ನ ಹೊಂದಿದೆ. ಈಗಾಗಲೇ ಹೇಳಿದಂತೆ 24 ಗಂಟೆಗಳಲ್ಲಿ ನಮ್ಮ ಮಲಗುವ ಹಾಗೂ ಏಳುವ ಚಕ್ರವನ್ನೇ ನಾವು ಸಿರ್ಕಾಡಿಯನ್ ರಿದಮ್ ಅಂತ ಹೇಳ್ತೇವೆ. ಅದು ಸರಿಯಾದ ಕ್ರಮದಲ್ಲಿ ನಡೆಯದೆ ಹೋದಲ್ಲಿ ನಿದ್ರಾಹೀನತೆಯಿಂದ ಬಳಲುವ ಸಮಸ್ಯೆಗಳು ಎದುರಾಗ್ತವೆ. ಸರಿಯಾದ ಸಮಯದಲ್ಲಿ ಮಲಗದೆ ದಿನದ ವೇಳೆ ಮಲಗಲು ಹೋದಾಗ ನಮಗೆ ನಿದ್ದೆ ಬಾರದೆ ಸ್ಲೀಪ್ ಡಿಸಾರ್ಡರ್ ನಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಗಳು.
ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡದಿರುವುದು ಹಾಗೂ ಊಟ ಮಾಡದಿರುವುದು ಜೀರ್ಣಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಇದು ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗಳಿಗೆ ಮೂಲವಾಗಬಹುದು. ನೈಟ್ ಶಿಫ್ಟ್ ನಲ್ಲಿ ನಿರಂತರವಾಗಿ ನಾವು ತೊಡಗಿಕೊಂಡರೆ ದೀರ್ಘಕಾಲದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಾವು ಬಳಲಬೇಕಾಗುತ್ತೆ. ಇವು ಡಯೇರಿಯಾ ಸೇರಿ ಹಲವು ರೀತಿಯ ಸಮಸ್ಯೆಗಳನ್ನ ತಂದೊಡ್ಡುವುದು ನಿಶ್ಚಿತ ಅಂತಾರೆ ತಜ್ಞರು. ಇನ್ನು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ಇನ್ನು ನಿರಂತರ ರಾತ್ರಿ ಪಾಳಿಯದಲ್ಲಿ ಕೆಲಸ ಮಾಡುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹೇಳುವ ಪ್ರಕಾರ ಸತತವಾಗಿ ನಾವು ನಮ್ಮನ್ನ ರಾತ್ರಿ ಪಾಳಿಯದಲ್ಲಿ ತೊಡಗಿಸಿಕೊಂಡ್ರೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ನಮಗೆ ಸಾವು ಬರುವ ಸಂಭವವಿದೆ ಅಂತ ಕೂಡ ಹೇಳಿದೆ. ಅದರಲ್ಲೂ ಮಹಿಳೆಯರು ಈ ಹಿಂದೆ ಎಂದೂ ಕೂಡ ರಾತ್ರಿ ಪಾಳಿಯದಲ್ಲಿ ಕೆಲಸ ಮಾಡಿ ಗೊತ್ತಿಲ್ಲದವರು ಏಕಾಏಕಿ ಸತತ ನೈಟ್ ಶಿಫ್ಟ್ ನಲ್ಲಿ ಕೆಲಸ ನಿರ್ವಹಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹಾಗೂ ಸ್ಟ್ರೋಕ್ ನಂತಹ ಕಾಯಿಲೆಗಳಿಗೆ ಬಲಿಯಾಗಬೇಕಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಕ್ಯಾನ್ಸರ್ ಬರೋ ಅಪಾಯ. ಈಗಾಗಲೇ ಹೇಳಿದಂತೆ ನೈಟ್ ಶಿಫ್ಟ್ ನಿಂದಾಗಿ ಸಿರ್ಕ್ಯಾಡಿಯನ್ ರಿದಮ್ ತಪ್ಪಿ ಹೋಗುತ್ತೆ. ಇದು ಜೀವಕೋಶಗಳ ಕಾರ್ಯವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಕ್ಯಾನ್ಸರ್ ಕೂಡ ಉಂಟಾಗುವ ಸಾಧ್ಯತೆ ಇದೆ ಅಂತ ನ್ಯಾಷನಲ್ ಟಾಕ್ಸಿಕೋಲಜಿ ಪ್ರೋಗ್ರಾಮ್ ಒಂದು ಹೇಳಿದೆ. ಹಾಗಾಗಿ ನೀವು ನೈಟ್ ಶಿಫ್ಟ್ ಮಾಡಿಯೂ ಇವುಗಳಿಂದ ಪಾರಾಗಬೇಕು ಅಂದ್ಕೊಂಡಲ್ಲಿ ನೈಟ್ ಶಿಫ್ಟ್ ಬಳಿಕವೂ ಚೆನ್ನಾಗಿ ನಿದ್ರೆ ಮಾಡೋದನ್ನ ಕಲಿಯಿರಿ. ದಿನಕ್ಕೆ ಕನಿಷ್ಠ 7 ರಿಂದ 9 ತಾಸುಗಳ ಕಾಲ ಗಾಢವಾದ ನಿದ್ರೆಯನ್ನ ಮಾಡಿ. ಆಲ್ಕೋಹಾಲ್ ಹಾಗೂ ಧೂಮಪಾನದಿಂದ ದೂರ ಇರಿ. ಉತ್ತಮ ಆಹಾರ ಕ್ರಮವನ್ನ ರೂಢಿಸಿಕೊಳ್ಳಿ. ಹೆಚ್ಚು ಜೀವಸತ್ವ ಪೋಷಕಾಂಶಗಳಿರುವ ಆಹಾರವನ್ನು ಸೇವಿಸಿ. ಸಾಧ್ಯವಾದಲ್ಲಿ ಕೊಂಚ ವ್ಯಾಯಾಮ ಮಾಡಿ. ನಿಮ್ಮ ಆಹಾರ ಸೇವನೆಯಲ್ಲಿ ಉಪ್ಪು ಹಾಗೂ ಸಕ್ಕರೆ ಪ್ರಮಾಣ ಮಿತವಾಗಿರಲಿ. ನೈಟ್ ಶಿಫ್ಟ್ ನಿಂದ ಮಾನಸಿಕ ಆರೋಗ್ಯದ ಮೇಲೂ ಕೊಂಚ ಪರಿಣಾಮ ಬೀರುವುದರಿಂದ ನೀವು ಹೆಚ್ಚು ಸಂತೋಷವಾಗಿರಲು ನೋಡಿ. ಗೆಳೆಯರೊಂದಿಗೆ ಬೆರೆಯಿರಿ. ಹರಟೆ ಜೋಕುಗಳನ್ನ ಹಂಚಿಕೊಳ್ಳಿ. ಈ ರೀತಿಯಾಗಿ ನೀವು ನಿತ್ಯ ಬದುಕಿನ ಕ್ರಮಗಳನ್ನ ರೂಢಿಸಿಕೊಂಡ್ರೆ ನೈಟ್ ಶಿಫ್ಟ್ ಮಾಡಿದ್ರೂ ಕೂಡ ಈ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ದು ಕೂಡ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡೋದು ತೀರಾ ಅನಿವಾರ್ಯ ಅಲ್ಲದೆ ಹೋದಲ್ಲಿ ಖಂಡಿತವಾಗಿಯೂ ಕೂಡ ರಾತ್ರಿ ಪಾಳಿಯ ಕೆಲಸಗಳನ್ನ ಅವಾಯ್ಡ್ ಮಾಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.